ಈಗ ನೋಡ್ರಿ ಟೈಮ ಮಧ್ಯಾಹ್ನ ಆಗ್ಯದ್ರಿ. ಈಗ ಡೋಲಕ ಒಂದಷ್ಟು ಬ್ಲೌಸ್ ಇಲ್ರಿ, ಅದ್ರ ಸಲಕ ಒಂದು ಸ್ವಲ್ಪ ಬ್ಲೌಸ್ ಕಟ್ ಮಾಡ್ಲತ್ತೀನಿ. ಸಾದಾ ಬ್ಲೌಸ್ದಾಗೆಲ್ಲ ಮಾರ್ಕಿಂಗ್ ಹಾಕೀನಿ. ಈಗ ಕಟ್ಟಿಂಗ್ ಮಾಡ್ತೀನಿ ರೀ. ಯಾಕಂದ್ರೆ ಭಾಳ ದಿನ ಐತ್ರಿ. ಅದು ಒಂದು ಮನೆ ಸೀರೆ ಮೇಗಿನ ಬ್ಲೌಸ್ ಹೊಲ್ಕೊಂಡಿದ್ದೆ, ಆದರೆ ಈಗ ಡೈಲಿ ಯೂಸ್ ಮಾಡೋಕೆ ಬ್ಲೌಸ ಎಲ್ಲಾರ್ದಾಗ್ಯದ. ಅದ್ರ ಸಲಕ ಈಗ ಬ್ಲೌಸ್ ಕಟ್ಟಿಂಗ್ ಮಾಡಕತ್ತೀನಿ. ಮಾರ್ಕಿಂಗ್ ನೋಡ್ರಿ ಯಾವ ರೀತಿ ಹಾಕಿನತ್ರಿ. ಈಗ ನೋಡ್ರಿ ನಮ್ಮ ಸಮೂಸ ಅಲ್ಲಿಂದ ತೊಟ್ಟನ. ಯಾಕೆ ಚಪ್ಪಲ್ ಕಟ್ತಾವ? ಹುಚ್ಚವನು ಬ್ಯಾಗ್ ಬಸ್ಗಿಟ್ಟು ಹೊಗಟ್ಕೋತಿ ಹೊಂಟಿದ್ದೀರಿ ಬ್ಯಾಗ್. ಕಾಲು ಸುಟ್ಟವನಪ್ಪ ಬರೆಗಲ್ಲಿ. ಅವು ಇದು ಹುಚ್ಚಲ್ಕತ್ತಾವ, ಅವು ಮೆತ್ತದು ಕಿತ್ತವ. ತಿಂದಿದ್ದೋಸ ಹಣ್ಣದು. ಹೌದು, ನಿಮ್ಮ ದೋಸ್ತರಿಗೆ ಕೊಟ್ಟಿದ್ದಾನೆ. ನಂಗೆ ದೋಸ್ತರಾಗ್ಯಾರ ಈಗ ಅಂತ ಹೇಳ್ದಲ್ಲ, ಮತ್ತು ಕೊಟ್ಟಿಲ್ಲ ಯಾರಿಗೆ? ಏನು ಕೊಡ್ತೀರಿ? ಇವತ್ತು ಊಟ ಏನೂ ಇದ್ದಿಲ್ರಿ. ಬರೀ ಒಂದು ಸ್ವಲ್ಪ ಮಾವಿನಕಾಯಿ ಮತ್ತು ಸಂತ್ರ ಹಣ್ಣು, ಸೇವ್ ಮಿಕ್ಸರ್ ಇದಿಷ್ಟು ತೊಗೊಂಡು ಹೋಗ್ಯಾನ್ರಿ. ಅದನ್ನೇ ತಿಂದು ಬಂದ್ರಿ. ಯಾಕಂದ್ರೆ ಇವತ್ತು ಶನಿವಾರ, ಹಾಗಾಗಿ ಟಿಫನ್ ಏನೂ ಒಯ್ದಿಲ್ಲ. ಬರೀ ಸ್ನ್ಯಾಕ್ಸ್ ಐಟಮ್ ಒಯ್ದ ಸ್ನ್ಯಾಕ್ಸ್ ತಿನ್ಕೊಂಬಂದನ್ರಿ. ಎಲ್ಲರೂ ಊಟ ಮಾಡಿದ್ರನು? ಎಲ್ಲರೂ ಊಟ ಮಾಡಿರ್ಬೇಕಲ್ಲ ಚುಕ್ಕೋ. ನೀ ಬರೀ ಇವೇ ತಿಂದಿದ್ದೀ, ನೀರೇ ಕುಡ್ದಿಲ್ಲಲ್ಲ. ಏನು ಸಾಲೆ ತುಂಬ್ಕೊಂಬಂದೇನು? ಮನೇಲಿವ ನೀರಾ? ಮತ್ತು ನೀರ ಕುಡ್ದಿಲ್ಲ ನಡ್ತಕ್ಕ? ಬ್ಯಾಂಟಿ ಒರೆಸ್ಕೋತಾರ ಹುಚ್ಚ. ಶನಿವಾರ ಚಲೋ ಮಾಡಿದ್ವಿ ನೋಡ್ರಿ. ಸಾದಾ ಬ್ಲೌಸ್ ಕಟ್ಟಿಂಗ್ ಮಾರ್ಕಿಂಗ್ ಹಾಕೀನಿ. ಇವತ್ತು ಸಂಜೆ ಮುಂದೆ ಹೊಲಿಬೇಕಂತ ಅನ್ಕೊಂಡೀನಿ. ಇದು ಕೊಳಿನ ಡಿಸೈನ್ ಇದು ಹಾಕಿದ್ರಿ. ಇದು ಒಂದು ಸ್ವಲ್ಪ ತೆಗಿತೀನಿ ರೀ, ಯಾಕೋ ಚಂದ ಅನ್ಸಲ್ಲಾಗ್ಯದ. ಬೇರೆದು ಹಾಕ್ತೀನಿ ರೀ ಡಿಸೈನ. ಇದು ಎದ್ರಿಂದ ಭಾಗ ರೀ, ಇದು ಹಿಂದಿನ ಭಾಗ ರೀ. ಎರಡೂ ಈ ರೀತಿ ಹಾಕಿ ನೋಡ್ರಿ ಮಾರ್ಕಿಂಗ. ಕ್ರಾಸ್ ಬೆಲ್ಟ್ ಅದೆಲ್ಲ ನಾನು ಇದ್ರೊಳಗೆ ತೊಗೊಂಡೀನಿ ರೀ. ಕ್ರಾಸ್ ಬೆಲ್ಟ್ ಏನು ಎಕ್ಸ್ಟ್ರಾ ತೊಗೊಳಂಗಿಲ್ಲ ರೀ. ಇರ್ವಿ ಆಗ್ಯಾವಲ್ಲ, ಯಾಕಡೆ ಸರಿ. ಹೀಗಿದೆ ಮಾರ್ಕಿಂಗ್ ಅಂತೂ ಹಾಕೀನಿ ರೀ. ಇದು ಈಗ ಹೇಳುವ ಕ್ಯಾಂಪ್ ಇರ್ವಿಗೆ ಕಡಿತಾವ. ಸಮೃದ್ಧಿ ಹೋಗು, ಅಜ್ಜಿ ಬಿಲಕ್ಕೆ ಹೋಗಿ, ನೀವು ಹೊರಗೆ ಹೋಗು. ಅಪ್ಪ ಇರ್ವಿ ಪೆನ್ಸಿಲ್ ತಂಬೋ ಹೊರಗಿಂದು ಪೆನ್ಸಿಲ್. ಈಗ ನೋಡ್ರಿ ಎಲ್ಲ ಕಟ್ಟಿಂಗ್ ಮುಗೀತ್ರಿ. ಸ್ಲೀವ್ ಕಟ್ಟಿಂಗ್ ಅದು ಎಲ್ಲ ಕಟ್ಟಿಂಗ್ ಮುಗೀತು ನೋಡ್ರಿ. ಯಾಕಂದ್ರೆ ಡೈಲಿ ಯೂಸ್ ಅಲ್ರಿ, ಅಸ್ಲಕ ಸ್ವಲ್ಪ ತೋಳಿನ ಉದ್ದ ಜಾಸ್ತಿ ಇಟ್ಟಿನಿ ರೀ. ನೋಡ್ರಿ ಕಟ್ಟಿಂಗ್ ಮಾಡೋದಂತೂ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಇವೆಲ್ಲ ತೆಗೆದಿಡ್ತೀನಿ. ಸಂಜೆ ಮುಂದೆ ಹುಡುಗರಿಗೆ ಅದೆಲ್ಲ ಮಕ್ಕೋಸಿ ಹೊಲಿತೀನಿ ರೀ. ಇದು ಬ್ಲೌಸ್ ನೋಡ್ರಿ, ಈ ರೀತಿ ಡಿಸೈನ್ ಕಟ್ ಮಾಡೀನಿ ರೀ ಬ್ಲೌಸ್ನ. ಇದು ಒಂದು ಸಾದಾ ಬ್ಲೌಸ್ ರೀ, ಆದ್ರೆ ಒಂದು ಸ್ವಲ್ಪ ಡಿಸೈನಾಗಿ ಕಟ್ ಮಾಡೀನಿ. ಕೊಳಿನ ಡಿಸೈನ್ ಈ ರೀತಿ ಇಟ್ಟೀನಿ ರೀ. ಇದು ಇಷ್ಟು ಬೆನ್ನಿನ ಪಟ್ಟಿ ಮಾಡ್ಸಕ್ಕೆ ಹೋಗ್ತದೆ. ಇದು ನಮ್ಮ ಕೊಳ್ಳ ಇಷ್ಟು ಉಳಿತದೆ ರೀ. ಇದಿಷ್ಟು ಕೊಳ್ಳ ಬರ್ತದೆ ನೋಡ್ರಿ. ಈ ರೀತಿ ಕಟ್ಟಿಂಗ್ ಮಾಡೀನಿ. ಒಟ್ಟು 2 ಬ್ಲೌಸ್ ಕಟ್ಟಿಂಗ್ ಮಾಡಿಟ್ಕೊಂಡೇನಿ ರೀ. ಇವೆರಡು ಹೊಲಿಬೇಕು ರೀ. ಎಲ್ಲ ಕಟ್ ಮಾಡ್ಕೊಂಡೇನಿ ರೀ. ಇದು ಪೈಪಿಂಗ್ ಡೋರಿಗಳು, ಇದು ಪೈಪಿಂಗ್ ಡೋರಿ ಅಲ್ರಿ, ಇವ ಡೋರಿ ರೀ ಕಟ್ಟವ. ಇವ ಡೋರಿ ತೊಗೊಂಡೀನಿ, ಪೈಪಿಂಗ್ ಡೋರಿ ಮತ್ತು ಸ್ಲೀವ್ ಕಟ್ಟಿಂಗ್ ಮಾಡೀನಿ. ಇದು ಹಿಂದಿನ ಇದು ನೋಡ್ರಿ, ಇದು ಎದುರಿನ ಭಾಗ. ಇದನ್ನ ಕಟ್ ಮಾಡ್ಕೊಂಡೇನಿ. ಇವಾಗ ಸಂಜೆ ಮುಂದೆ ಹೊಲಿಯೋದು ಆಗ್ತದೋ ಇಲ್ಲೋ ಗೊತ್ತಿಲ್ಲ ರೀ. ಇದಿಷ್ಟ ಎಕ್ಸ್ಟ್ರಾ ಬಟ್ಟೆ ಅಂತಂದ್ರೆ ಒಂದಿಷ್ಟು ಉಳಿತು ನೋಡ್ರಿ. ಇದು ಇಷ್ಟು ಎಕ್ಸ್ಟ್ರಾ ಬಟ್ಟೆ ಇದೆ. ಇವ ಕ್ರಾಸ್ ಬೆಲ್ಟ್ ರೀ, 4 ನೋಡ್ರಿ. ನನ್ನ ಬ್ಲೌಸ್ ಪೀಸ್ನಾಗ 2 ಕ್ರಾಸ್ ಬೆಲ್ಟ್ ತಗೊಂಡಿನಿ, ಮತ್ತು 2 ಕ್ರಾಸ್ ಬೆಲ್ಟ ಸಪ್ರೇಟಾಗಿ ತಗೊಂಡಿನಿ. ಟೋಟಲ್ 4 ಕ್ರಾಸ್ ಬೆಲ್ಟ್ ರೀ. ಎಲ್ಲ ತೊಗೊಂಡಿನಿ ನೋಡ್ರಿ. ಈಗ ನೋಡ್ರಿ, ಮೊನ್ನೆ ಅಮಾಸಿಗೆ ಹೊಡೆದಿದ್ದ ತೆಂಗಿನಕಾಯಿ ಒಂದು ಸ್ವಲ್ಪ ಅಂತಂದ್ರೆ ಹೊಡಿಲಾರ್ದು ಅಂದರೆ ಕೊಯ್ಲಾರ್ದು ಇಟ್ಟಿದ್ದ ಈ ಥರ ಆಗ್ಯಾವ್ರಿ. ಒಣಗ್ಯಾವ್ರಿ ಅವು ಭೀ ಚಂದ. ಈಗ ಅವೆಲ್ಲ ಬಿಚ್ಚಿ ಹಾಕ್ಯಾಳ ನಮ್ಮವ್ವ. ಇವು ಇಷ್ಟೇನದಲ್ರಿ, ಇವು ನೋಡ್ರಿ. ಅವತ್ತು ತೆಂಗು ಹೊಡ್ಕೊಂಬಂದು ಮರುದಿವ್ಸ ಏನು ಮಾಡ್ಯಾಳ್ರಿ, ಕೊಯ್ದಾಡ್ರಿ ಈ ರೀತಿ. ಇದು ಪಟ್ಟಿ ಒಳಗಿಂದ ತೆಂಗಿನಕಾಯಿ ತೆಗೆದು ಈ ರೀತಿ ಕೊಯ್ದು ಹಾಕಿಳು. ಬಿಸಿಲನ್ಯಾಗ ಒಣಗಿಸಿದೇವ್ರಿ.
ಮಸ್ತ್ನಾಗಿ ಕೊಬ್ಬರಿ ನೋಡ್ರಿ ಎಷ್ಟು ಚಂದಾಗ್ಯಾವ. ಇವಾಗ ನಾವು ಈ ರೀತಿ ಅಮಾಸಿಗೆಲ್ಲ ತೆಂಗಿನಕಾಯಿ ಹೊಡೆದಿರ್ತೇವೆ, ಅವು ವೇಸ್ಟ್ ಮಾಡಲಾರ್ದ ಈ ರೀತಿ ಕೊಯ್ದಿಟ್ಟೇವಪ್ಪ ಅಂದ್ರೆ ನಾವು ಮತ್ತು ಮುಂದಿನ ಅಮಾವಾಸ್ಯೆ ಬರೋ ತನಕ ಇದೇ ತೆಂಗಿನಕಾಯಿನ ಯೂಸ್ ಮಾಡ್ತೇವೆ. ಯಾಕಂದ್ರೆ ಈಗೇನಾದರೂ ಮಸಾಲೆ ಖಾರ ಅದು ಇದು ಏನಾದರೂ ಮಾಡಿದ್ರೆ ಇವೇನು ಎದಕ್ಕೂ ಹಾಕ್ಬೋದು. ಯಾವುದಾದ್ರೂ ಏನಾದರೂ ರೆಸಿಪಿ ಮಾಡ್ಬೇಕಂತಂದ್ರೆ ಬೇಕಾದ್ರೂ ಇವೆಲ್ಲನೂ ಹಾಕ್ಬೋದು ನೋಡ್ರಿ. ಈ ರೀತಿ ಮಾಡಿಟ್ಕೊಂಡ್ರೆ ಬರ್ತಾವ್ರಿ. ಇದು ಕೊಬ್ಬರಿ ನಾವು ತರ್ಲಕ್ಕೆ ಹೋದೆವು ಅಂತಂದ್ರೆ ಏನಂತಂದ್ರೆ 1 kg ಆತಾವ್ರಿ ತೆಂಗಿನಕಾಯಿ ಕೊಬ್ಬರಿಗೆ. 1 kg ಅಪ್ಪ ಅಂತಂದ್ರೆ ಹೆಂಗೆ kg ಅದಾವ ಗೊತ್ತಿಲ್ಲ ರೀ. ಕೊಬ್ಬರಿ ಅಂತೂ ನಮ್ಮ ಯಜಮಾನ್ರ ತೊಗೊಂಬರ್ತಾರೆ ಏನೋ ತೊಗೊಂಬಂದ್ರು. ಹಾಗಾಗಿ ಇದಿಷ್ಟು ನೋಡ್ರಿ ಮನೇನ ಕೊಬ್ಬರಿ ಮನ್ಯಾಗ ಯೂಸ್ ಮಾಡ್ಬೋದು ರೀ ಒಗಟ ಬದಲಿ ಈ ರೀತಿ ಮಾಡಿಟ್ಕೊಂಡ್ರು. ನಾವಿಷ್ಟು ಕೊಯ್ದ್ರೆ ಇನ್ನೂ ಚಲೋ ಆತೀವ್ರಿ. ಅವು ಕೊಯ್ಯೋದಾಗಲಿಲ್ಲ, ಇವಿಷ್ಟು ಕೊಯ್ದಿಟ್ಟಾಡ್ರಿ. ಇವು ಕೊಯ್ದಿಲ್ಲ ಅಂತಂದ್ರೆ ಭೀ ನೋಡ್ರಿ ಎಷ್ಟು ಚಂದ. ಈಗ ಬಜಾರ್ದಂತ ತೊಗೊಂಬಂದು ಕೊಬ್ಬರಿ ಆದಂಗನ ಆಗ್ಯಾವ ನೋಡ್ರಿ. ಮನ್ನಿ ಸರ್ತಿ ಯಾಕಂದ್ರೆ ಎಲ್ಲ ಕಡೆಗೆ ದೇವ್ರಿಗೆ ಹೋಗಿದ್ದೇವಲ್ರಿ, ಭಾಳಷ್ಟು ತೆಂಗಿನಕಾಯಿ ಹೊಡೆದಿದ್ದೆವು. ಹಾಗಾಗಿ ಅದಷ್ಟು ಬುಕ್ಕಳಷ್ಟು ಇದ್ವಲ್ರಿ, ಇಷ್ಟಾಗ್ಯಾವ ನೋಡ್ರಿ ಇವೆಲ್ಲ ತೆಂಗಿನಕಾಯಿ. ಸರಿ ಅಮ್ಮ ಮಾಡಾಗ್ಯದ, ಮಳೆ ಬರ್ತದೆ ಮಾಡ್ತಾ ಇವತ್ತು ಮುತ್ಯ. ಯಾವ್ರು ನಿಂದು? ಹೊನಗುಂಟಿ. ನಮ್ಮ ಮುತ್ಯ ಹೊನಗುಂಟಿದವ್ರು. ನಮ್ಮ ಮುತ್ಯ ನಮ್ಮ ಅವ್ವಂದು ಅಪ್ಪ ರೀ. ನಮ್ಮ ಸಮ್ಮು ಅಂತಂದ್ರೆ ಕಲ್ಬುರ್ಗಿ ಹೋಗ್ಯಾನ್ರಿ ಇವತ್ತು. ಯಾಕಂದ್ರೆ ಇವೆಲ್ಲ ನೋಡ್ರಿ ವೇಸ್ಟ್ ಸಾಮಾನುಗಳೆಲ್ಲ ನೋಡ್ರಿ ಈ ರೀತಿ ಗುಂಪಿ ಹಾಕಿಬಿಟ್ಟಿವ್ರಿ ಇಲ್ಲಿ ಅಂತವಲ್ಲಿ. ಅಂದ್ರೆ ಇವೆಲ್ಲ ಬೇಕಲ್ಲಾರ ಸಾಮಾನುಗಳೆಲ್ಲ ಮುರಿದಿವು ಸಾಮಾನು. ಯಾಕಂದ್ರೆ ಈ ಟ್ಯಾಕ್ಟ್ರಿಗೆ ಹೋಗ್ತಾವಲ್ರಿ, ಈ ಟ್ಯಾಕ್ಟ್ರಿಗೆ ಮುರಿದಿ ಸಾಮಾನು ಅವು ಇವು ಎಲ್ಲ ಅಷ್ಟು ಇವು ವೇಸ್ಟ್ ಸಾಮಾನುಗಳು ನೋಡ್ರಿ ಈ ರೀತಿ ಎಲ್ಲ ಹಾಕಿ ತುಂಬಿಟ್ಟು ಇದ ಪೈಪ್ ತೊಗೊಂಬಂದಿಟ್ಟಾರೆ ಯಜಮಾನ್ರು. ಯಾಕಂದ್ರೆ ಈಗ ಬಿತ್ತದಿಂಡಿಗೆ ಹಾಕಕ್ಕೆ ಬೇಕ್ರಿ, ಅದಕ್ಕೆ ಇದು ಪೈಪ್ ತೊಗೊಂಬಂದಿಟ್ರೆ ಬಿತ್ತದಿಂಡಿಂದು. ಇವೆಲ್ಲ ಟ್ಯಾಕ್ಟ್ರ್ ಸಾಮಾನುಗಳೆಲ್ಲ ಒಂದು ಸೈಡಿಗೆ ಹಾಕಿಬಿಟ್ಟಿವ್ರಿ, ಮುರಿಲಾರ್ದು ಒಂದು ಸೈಡಿಗೆ. ಅವೆಲ್ಲ ಟ್ಯಾಕ್ಟ್ರಿ ನಟ್ಟ ಬೋಲ್ಟ ಅದೆಲ್ಲ ಒಂದು ಸೈಡ್ ಅವ. ಇವ ಮುರಿದಿ ಸಾಮಾನುಗಳೆಲ್ಲ ಇಲ್ಲೊಂದು ಸೈಡ್ ಹಾಕಿಬಿಟ್ಟಿದ್ದೇವ್ರಿ. ಯಾಕಂದ್ರೆ ಒಂದು ವರ್ಷ ಇಡೀ ಎಲ್ಲ ಟ್ಯಾಕ್ಟ್ರಿ ಏನಾದರೂ ಮುರಿದಿ ಸಾಮಾನುಗಳು ಅದು ಎಲ್ಲ ಒಂದೇ ಸರ್ತಿ ಸ್ಟೋರ್ ಮಾಡಿಟ್ಟ ಅಮೂಲಿಗೆ ಹಾಕಿಬಿಡ್ತಾರೆ ರೀ ಅವ್ರು. ಯಾಕಂದ್ರೆ 1-2 ಹಾಕಂಗಿಲ್ಲ ಅವ್ರು ಒಮ್ಮೆ. ಈಗ 1 ವರ್ಷ ಆಯ್ತಂದ್ರೆ ಅವಾಗ ಇವೆಲ್ಲ ಎಷ್ಟು ಮುರಿದಿ ಇರ್ತಾವೆ ಟ್ಯಾಕ್ಟ್ರಿ ಸಾಮಾನು ಎಲ್ಲ ಒಮ್ಮಲಿಗೆ ಒಯ್ದು ಹಾಕಿಬಿಡ್ತಾರೆ ರೀ ಬಜಾರ್ಗೆ. ಇವು ನೋಡ್ರಿ ಅವಷ್ಟು ನಟ್ ಬೋಲ್ಟ್ರಿ ಟ್ಯಾಕ್ಟ್ರಿ ಯಾವ ಬೇಕು ಯಾವಿಲ್ಲ ಬೇಕಾದಾಗ ತೊಗೊಂಡು ಹೋಗ್ತಾರೆ ರೀ ಅವ್ರು. ಕರು ನೋಡ್ರಿ ಎಷ್ಟು ಚಂದ ಕುಂತದ. ನಾನು ಮಾತಾಡಿದ ತಕ್ಷಣ ಹೆಂಗೆ ಮಾತಾಡ್ಕತ್ತದ ನೋಡ್ಲಿಕ್ಕತ್ತದ ನೋಡ್ರಿ ನನಗೆ. ಸಮೃದ್ಧಿ ಪಾಪಕರು ಎಲ್ಲದ? ಪಾಪಕರ ನೋಡಿ ಎಲ್ಲದ ಅಲ್ಲದಲ್ಲ. ಈಗ ನೋಡ್ರಿ ಫ್ರೆಂಡ್ಸ, ಸಮೃದ್ಧಿ ಅಂತ ಅವ್ರ ಜಿಬ್ಲೆಗೆ ಆಟ ಆಡಕತ್ತಾಳ್ರಿ. ಯಾಕಂದ್ರೆ ಸಮೃದ್ಧಿ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಿರ್ತಾಳೆ ವಿಡಿಯೋದಾಗ, ಏನು ಕೇಳ್ಸಂಗಿಲ್ಲ ರೀ. ಸ್ವಲ್ಪ ಸಮೃದ್ಧಿ ಬಿಟ್ಟ ವೀಡಿಯೋಸ್ ಮಾಡಿರಿ ಅಂಥೇಳಿ ನೀವು ಎಲ್ಲರೂ ಹೇಳಿದ್ರಿ. ಹಾಗಾಗಿ ಸಮೃದ್ಧಿ ಊಟ ಮಾಡಕತ್ತಾಳೆ, ಅದಕ್ಕೆ ವೀಡಿಯೋಸ್ ಮಾಡಕ್ಕಂತ ಬಂದೆ. ಸಮ್ಮೂನು ಗುಲ್ಬರ್ಗ ಹೋಗ್ಯಾನ್ರಿ ಅವ. ಯಾಕಂದ್ರೆ ಅವನು ಸಾಲಿ ಡ್ರೆಸ್ಸ ತೊಗೊಂಬಂದಿರ್ಲಿಲ್ಲ ರೀ. ಸಾಲಿ ಚಲೋ ಆಗಿನ 15 ದಿವಸ ಆಯ್ತು ಖರೆ ಅಂತಂದ್ರೆ ಭೀ ನಾವು ಡ್ರೆಸ್ ತೊಗೊಂಬಂದಿರಲಿಲ್ಲ. ಅದಕ್ಕೆ ಇವತ್ತು ಸ್ಕೂಲ್ ಡ್ರೆಸ್ ಎಲ್ಲ ತೊಗೊಂಬರ್ಲಕ್ಕ ಅವನಿಗೇನು ಬೇಕು ಸಾಲಿಗೆ ಹೋಗ್ಲಕ್ಕ ಎಲ್ಲ ತೊಗೊಂಬರಕ್ಕಂಥೇಳಿ ಕರ್ಕೊಂಡು ಹೋಗ್ಯಾರ ಯಜಮಾನ್ರಿ. ಇವತ್ತು ಶನಿವಾರ ಅಲ್ರಿ, ನಮ್ಮ ಕಲಬುರ್ಗಿ ಸಂತೀರಿ ಇವತ್ತು. ಅದಕ್ಕೆ ಕರ್ಕೊಂಡು ಹೋಗ್ಯಾರಿ. ಒಂದು ಸ್ವಲ್ಪ ಕಟ್ಟಿಂಗ್ ಅದು ಮಾಡಿಸ್ಕೊಂಡು ಬಂದ್ರೈತೆ ಅವನಿಗೆ ಅಂಥೇಳಿ ಕರ್ಕೊಂಡು ಹೋಗ್ಯಾರಿ ಸಮ್ಮುಗೆ. ಅದಕ್ಕೆ ಮನೆ ಬಡ ಬಡ ಅಲ್ಲಕತ್ರಿ. ಯಾಕಂದ್ರೆ ನಮ್ಮ ಸಮ್ಮು ಇದ್ರೆ ನಮ್ಮ ಮನೆಗೆ ಫುಲ್ ಜೋರಾಗಿರ್ತದೆ. ಯಾಕಂದ್ರೆ ಫುಲ್ ಚೀರಾಡ್ಕೊತ ತಿರ್ಗಾಡ್ಕೊತಿರ್ತಾನವ. ಸಮೃದ್ಧಿ ಅಷ್ಟು ಅವನಷ್ಟೊಂದು ಚಾವು ಅದು ಮಾಡಂಗಿಲ್ಲ ರೀ. ಅವನ ಭಾಳ ಚಾವ್ರಿ ನಮ್ಮ ಮನೆ ಒಳಗೆ. ಸಮ್ಮನ ಅಷ್ಟೊಂದು ಚಾವು ಮಾಡೋದ್ರಿ. ಈಗ ನಿಮ್ಮೆಲ್ಲರಿಗೂ ಟೈಟಲ್ ನೋಡಿ ಗೊತ್ತಾಗಿರ್ತೀರಿ. ಇವತ್ತು ನಾನು ಯಾರ ಬಗ್ಗೆದಾಗ ಮಾತಾಡಕತ್ತೀನಿ ಅಂತಲೂ ಹೇಳ್ತೀನಿ ರೀ, ಔಷಧ ಬಗ್ಗೆದಾಗ ಮಾತಾಡಕತ್ತೀನಿ ಅಂತಲೂ ನಿಮ್ಗೆ ಈಗ ಗೊತ್ತಾಗಿರ್ತೀರಿ ಟೈಟಲ್ ನೋಡಿ. ಆದ್ರೆ ಆ ವಿಷಯ ಕೇಳಿ ನನಗಂತೂ ಭಾಳ ಅಂದ್ರೆ ಭಾಳ ಬೇಜಾರೈತ್ರಿ. ಇಂಥ ಜನನೂ ಇರ್ತಾರೆ ಅನ್ನಂಗೆ ಆಗ್ಬಿಟ್ಟದ್ರಿ ನನಗಂತೂ. ಯಾಕಂದ್ರೆ ಈ ರೀತಿ ಎಲ್ಲ ಮಾತಾಡ್ತಾರಲ್ರಿ, ಇಂಥ ವಿಷಯದಾಗೂ ಈ ರೀತಿ ಮಾತಾಡ್ತಾರಲ್ಲ. ಅದಕ್ಕೆ ಅವ್ರೇನು ಮನುಷ್ಯರು ಅದಾರೋ ಏನೋ ಇನ್ನೇನು ಅದಾರೋ ಗೊತ್ತಿಲ್ಲ ನನಗೆ. ಆ ರೀತಿ ಮಾತಾಡಿದ್ಕೆ ನನಗಂತೂ ಭಾಳ ಬೇಜಾರಾಗ್ಬಿಟ್ಟದ. ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ರೀ ನಾನು. ಯಾಕಂದ್ರೆ ನಿಮ್ಮ ಜೊತೆ ನಾನು ಪ್ರತಿಯೊಂದು ವಿಷಯನೂ ಶೇರ್ ಮಾಡ್ಕೊತೀನಿ ರೀ. ಯಾವುದೇ ಒಳ್ಳೆಯ ವಿಷಯ ಇರಲಿ, ಯಾವುದೇ ಕೆಟ್ಟ ವಿಷಯ ಇರಲಿ, ಎಲ್ಲ ವಿಷಯನೂ ಶೇರ್ ಮಾಡ್ಕೊತೀನಿ. ಈಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಹಾವು ಕಚ್ಚಿದ ವಿಷಯನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ರಿ. ಯಾಕಂದ್ರೆ ಪ್ರತಿಯೊಂದು ವಿಷಯ ನಿಮಗೂ ಗೊತ್ತಿರೋ ಅಂಥದ್ದು ಪ್ರತಿಯೊಂದು ನನಗೂ ತಿಳಿಸ್ತೀರಿ ನೀವು ಅಂಥೇಳಿನ ನಾನು
ಪ್ರತಿಯೊಂದು ವಿಷಯನೂ ಶೇರ್ ಮಾಡ್ಕೊಳ್ಳೋದು. ಯಾಕಂದರೆ ಈಗ ನಾನು ಹಾವು ಕಚ್ಚಿದ ವಿಷಯ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದಕ್ಕೆ ನನಗೆ ಅಷ್ಟೊಂದೆಲ್ಲ ಸಪೋರ್ಟ್ ಮಾಡಿ ಅಷ್ಟೆಲ್ಲ ನನ್ನ ಬಗ್ಗೆದಾಗ ಯೋಚನೆ ಮಾಡಿ ಎಲ್ಲ ವಿಷಯನೂ ಹೇಳಿದ್ರಿ. ಅಂದರೆ ಈಗ ದವಾಖಾನೆಗೆ ಹೋಗೋದಾಗಿರ್ಬೋದು, ಮತ್ತು ನಾನು ಏನು ಊಟ ಮಾಡಬೇಕು ಏನಿಲ್ಲ ಪ್ರತಿಯೊಂದನ್ನು ಕಮೆಂಟ್ ಮುಖಾಂತರ ತಿಳಿಸಿದ್ರಿ ನನಗೆ. ಇದೆಲ್ಲ ಸಾಧ್ಯ ಆಗಿದೆ ನಾನು ಹಾಕಿರೋ ವೀಡಿಯೋಸ್ಲಿಂತಲ್ರಿ. ನೀವು ವೀಡಿಯೋಸ್ ನೋಡಿನ ನನಗೆ ಯಾವ ರೀತಿ ಇರಬೇಕು, ನಾನು ಹ್ಯಾಂಗೆ ಹುಷಾರಾಗಿರಬೇಕು, ಯಾಕಂದರೆ ನನಗೆ ಅವಾಗ ಪ್ರೆಗ್ನೆಂಟು, ಅದಕ್ಕೆ ನಾನು ಎಷ್ಟು ಕೇರ್ಫುಲ್ಲಾಗಿರ್ಬೇಕಂತೇಳಿ ಎಲ್ಲದೂ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿದ್ರಿ. ನಾನು ಒಂದು ವಿಡಿಯೋ ಹಾಕಿ ಸಲುವಾಗಿ ವಿಡಿಯೋ ಹಾಕಿರ್ಲಿಕ್ಕಪ್ಪ ಅಂದ್ರೆ ಈಗ ನಮಗೆ ನಾವೇ ಗೊತ್ತಿರೋಷ್ಟಕ್ಕೆ ನಾವು ಬದುಕೋದಕ್ಕಿಂತ ಈಗ ನೀವು ಅಷ್ಟು ಜನ ಈಗ ಒಂದು ದಿನಕ್ಕೆ ಒಂದು 10,000 ಜನ ವೀಡಿಯೋಸ್ ನೋಡ್ತೀರಿ. ಅದ್ರೊಳಗೆ ಒಂದಷ್ಟು ಜನಕ್ಕೆ ಏನೇನೆಲ್ಲ ಮಾಹಿತಿ ಗೊತ್ತಿರ್ತದೆ ಈ ರೀತಿ ಆದ ಟೈಮ್ನಾಗ ಪ್ರತಿಯೊಂದೂ ಕಮೆಂಟ್ ಮುಖಾಂತರ ನಂಗೆ ತಿಳಿಸ್ತೀರಿ. ಅದರಿಂದ ನನಗೆ ಭಾಳಷ್ಟು ಸಹಾಯ ಆಗ್ತದೆ. ಹಾಗಾಗಿ ನಾನು ಆ ವೀಡಿಯೋಸ್ನ ಶೇರ್ ಮಾಡ್ಕೊಂಡಿದ್ರಿ. ನಾನು ಹಾವು ಕಚ್ಚಿದ ವೀಡಿಯೋಸ ಆದ್ರೆ ವಿಡಿಯೋ ನಾನು ಶೇರ್ ಮಾಡ್ಕೊಂಡಿದ್ದಕ್ಕೆ ಈ ರೀತಿ ಮಾತಾಡ್ತಾರೆ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ ರೀ. ಅವ್ರು ಆ ರೀತಿ ಮಾತಾಡಿದ್ದಕ್ಕೆ ನನಗಂತ ಇಷ್ಟು ಬೇಜಾರಾಗಿದ್ರಿ. ಅವ್ರೇನು ಮನುಷ್ಯರು ಅದಾರೋ ಅಥವಾ ಇನ್ನೇನಾದರೂ ಗೊತ್ತಿಲ್ಲ. ಯಾಕಂದ್ರೆ ಯಾವ್ದು ನಿಜ ಯಾವುದು ಸುಳ್ಳು ಅಂಥೇಳಿ ಅವ್ರಿಗೆ ಗೊತ್ತಾಗ್ತದೋ ಏನಿಲ್ಲ ಗೊತ್ತಿಲ್ಲ. ಈ ಜಗತ್ತಿನಾಗ ಇಂಥ ಜನರು ಇರ್ತಾರೆ ಅಂತ ಹೇಳಿ ಗೊತ್ತಾಗಿದ್ದ ನನಗೆ ಅವ್ರು ಮಾತಾಡಿದ್ದು ಆ ಒಂದು ವಿಷಯದ್ಲಿಂತ್ರಿ. ಯಾಕಂತಂದ್ರೆ ನಾನಂತೂ ಅಂದ್ಕೊಂಡಿಲ್ರಿ ಈ ರೀತಿಯೂ ಮಾತಾಡ್ತಾರೆ ಅಂಥೇಳಿ ಕಿಸಿಂದ್ರೆ ಎಂಥ ಜನ ಇದ್ದಿರ್ಬೋದು ರೀ. ಅವ್ರು ಇಂಥ ವಿಷಯದೊಳಗೂ ಈ ರೀತಿ ಮಾತಾಡ್ತಾರೆ ಅಂತಂದ್ರೆ ಅವ್ರು ಮನುಷ್ಯರು ಆಗಿರ್ಲಕ್ಕಿಲ್ರಿ. ಯಾಕಂತಂದ್ರೆ ನಾನು ಹಾವು ಕಚ್ಚಿದ ವಿಷಯನ ಫುಲ್ ನನ್ನ ಕೈ ಯಾವ ರೀತಿಯಾಗಿತ್ತು, ಅದು ಹಾವು ಕಚ್ಚಿದ ಗುರುತುಗಳು ಯಾವ ರೀತಿ ಇತ್ತು ಪ್ರತಿಯೊಂದೂ ವೀಡಿಯೋಸ್ ಹಾಕಿದ್ದೀನಿ ರೀ. ಮತ್ತು ನಮ್ಮ ಮನೆಗೆ ಇಷ್ಟೆಲ್ಲ ಬೀಗರು ನೀವು ವೀಡಿಯೋಸ್ ಒಳಗೆ ಈಗ ನೋಡ್ತಾನೆ ಇದ್ದೀರಿ. 1 ವಾರ ಆಯ್ತು ನನಗೆ ಹಾವು ಕಚ್ಚಿ. 1 ವಾರದಿಂದನೇ ನಮ್ಮ ಮನೆಗೆ ಪ್ರತಿದಿನ ಬೀಗರು ಹೊಂಟ್ರ. ಪ್ರತಿದಿನ ನನಗೆ ಪುರ್ಸೊತ್ತಾಗಿ ಇರ್ಲಾರ್ದಂಗೆ ರೀ ಎಲ್ಲರೂ ಬೀಗರು ಮಾತಾಡ್ಸೋಕೆ ಹೊಂಟಾರ. ಒಂದು ದಿನಕ್ಕೆ 4 ಮಂದಿ 5 ಮಂದಿ ಬೀಗರು ಹೊಂಟಾರಿ ಮಾತಾಡ್ಸೋಕೆ. ಆದ್ರೆ ಅದಷ್ಟು ಅವ್ರ ಕಣ್ಣಿಗೆ ಏನು ಕಾಣ್ಸಕತ್ತದೋ ಏನಿಲ್ಲೋ ಗೊತ್ತಿಲ್ಲ. ಅದ್ರಾಗ ನನಗೆ ಏನು ಹೇಳ್ತಾರಂತಂದ್ರೆ ನಾನು ಹಾವು ಕಚ್ಚಿದ ವಿಷಯನ ಸುಳ್ಳು ಹೇಳಕತ್ತೀನಂತ್ರಿ. ಅವರಿಗೆ ನಂಬ್ಲಕ್ಕಾಗಲ್ಲಾಗ್ಯದಂತ ಸುಳ್ಳು ಹೇಳಿದ್ದೀನಿ ಅಂತ ಹಾವು ಕಚ್ಚಿದ ವಿಷಯ. ನಾನು ಅವ್ರೇನು ಮನುಷ್ಯರದಾರೋ ಅಥವಾ ಇನ್ನೇನದಾರೋ ಗೊತ್ತಿಲ್ಲ. ಯಾಕಂತಂದ್ರೆ ಇಷ್ಟೊಂದು ಜನ ಬೀಗ್ರ ಮನೆಗೆ ಬರಕತ್ತು ನನ್ನ ಬಗ್ಗೆದಾಗ ವಿಚಾರಿಸ್ಕೊಂಡು ಹೋಗ್ಲಕತ್ತಿದ್ದು ಗೊತ್ತಿದ್ರು ಮತ್ತು ಅಷ್ಟೊಂದೆಲ್ಲ ವೀಡಿಯೋಸ್ ಒಳಗೆ ಫುಲ್ ಲೈವ್ ಆಗಿ ನೋಡಿದ್ರು ಮತ್ತು ಈ ರೀತಿ ಮಾತಾಡ್ತಾರಂತಂದ್ರೆ ಅವ್ರಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ. ಯಾಕಂತಂದ್ರೆ ಮನುಷ್ಯತ್ವ ಇರೋರು ಯಾರೂ ಆ ರೀತಿ ಮಾತಾಡೋಂಗಿಲ್ಲ ರೀ. ಹಾಗಾಗಿ ನನಗೆ ಅದೊಂದು ಭಾಳ ಅಂದ್ರೆ ಭಾಳ ಬೇಜಾರಾಗ್ಬಿಟ್ಟದ್ರಿ. ಯಾಕಂದ್ರೆ ಈ ರೀತಿ ಅಂತೂ ಇರೋದ ಬಿಡ್ರಿ. ಇದು ನನಗೆ ಹೇಳ್ಕೊಬೇಕಂತ ಅನ್ನಿಸ್ತ್ರಿ. ಯಾಕಂದ್ರೆ ಇನ್ನೊಮ್ಮೆ ಅವರ ಈ ರೀತಿ ಯಾರ ಬಗ್ಗೆದಾಗೂ ಅವರು ಮಾತಾಡಬಾರ್ದ್ರಿ ಅವರು. ಯಾಕಂತಂದ್ರೆ ಪ್ರತಿಯೊಂದು ವಿಷಯನೂ ಯಾವುದೇ ವಿಷಯ ಆಗಿರ್ಬೋದು ಸರಿಯಾಗಿ ತಿಳ್ಕೊಂಡು ಮಾತಾಡಬೇಕು. ನಾನು ಯಾವುದೇ ರೀತಿ ಸುಳ್ಳು ಅದು ನಾನು ಯಾವತ್ತಿಗೂ ಹೇಳಕ್ಕೆ ಹೋಗಂಗಿಲ್ಲ. ನಾನು ಇರೋ ವಿಷಯನ ಇದ್ದಂಗನ ಹೇಳ್ತೀನಿ ರೀ. ನಾನು ಯಾವುದೇ ರೀತಿ ಸುಳ್ಳು ಹೇಳಕ್ಕೆ ಹೋಗಂಗಿಲ್ಲ. ಆ ರೀತಿ ನಿಜ ಹೇಳೋದ ಕೆಲವೊಬ್ರಿಗೆ ಇಷ್ಟ ಆಗಂಗಿಲ್ಲ ರೀ. ಸುಳ್ಳು ಹೇಳೋದ ಇಷ್ಟ ಆಗಂಗೆ ಕಾಣಿಸ್ತದ. ಯಾಕಂದ್ರೆ ನಾನು ಇಷ್ಟೊಂದು ನಿಜ ಹೇಳಿದ್ರು ಅವರ ಸುಳ್ಳು ಹೇಳಿದ್ದೀನಿ ಅಂತ ಹೇಳಿ ಹೇಳಕತ್ತಾರೆ ರೀ ಅವರು. ಯಾರಪ್ಪ ನನಗೆ ಈ ರೀತಿ ಎಲ್ಲ ಮಾತಾಡಿದ್ದು, ನಾನು ಸುಳ್ಳು ಹೇಳಕತ್ತೀನಿ ಅಂದಿದ್ದು, ಇಷ್ಟೊಂದೆಲ್ಲ ಲೈವ್ ಆಗಿ ನಾನು ಎಲ್ಲೆಲ್ಲಿಗೆ ಹೋಗಿ ಬಂದೀನಿ, ನಾನು ಔಷಧಿ ಹಾಕ್ಕೊಂಡಿದ್ದೂ ವೀಡಿಯೋಸ್ ಹಾಕಿದ್ದೀನಿ. ಮತ್ತು ಮನೆಗೆ ಬಂದಿರೋ ಅಂಥ ಪ್ರತಿಯೊಬ್ಬರು ಬೀಗದ್ದು ವೀಡಿಯೋಸ್ಗಳು ಪ್ರತಿದಿನ ಹಾಕಕತ್ತೀನಿ. ನಮ್ಮ ಮನೆಗೆ ಯಾರೆಲ್ಲ ಹೊಂಟ್ರ, ಎಷ್ಟೊಂದು ಕಷ್ಟಪಟ್ಕೊಂಡು ದೂರ ದೂರ ಊರ್ಲಿಂತೆಲ್ಲ ನಮ್ಮ ಬೀಗರೆಲ್ಲರೂ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ. ಪ್ರತಿಯೊಂದೂ ನಾನು ವೀಡಿಯೋಸ್ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇ ಇದ್ದೀನಿ ರೀ. ಇಷ್ಟೆಲ್ಲ ನೋಡಿದ್ರು ಮತ್ತು ಮ್ಯಾಲೆ ಈ ರೀತಿ ಮಾತಾಡ್ಯಾರಂತಂದ್ರೆ ಅವ್ರು ಯಾರು ಅಂತಂದ್ರೆ ರೀ ಒಂದು ಕಮೆಂಟ್ಸ್ ರೀ. ಅವ್ರು ಏನಿಲ್ಲ ಅಂತಂದ್ರೆ ಒಂದು 10-12 ಕಮೆಂಟ್ ಹಾಕ್ಯಾರ್ರಿ. ಒಬ್ಬೊಬ್ರು ಎಲ್ಲರೂ ನನಗೆ ಒಳ್ಳೇದಾಗಲಿ, ಒಳ್ಳೇದಾಗ್ತದೆ, ನಾನು ದೇವ್ರಿಗೆ ಹತ್ರ ಬೇಡ್ಕೋತೀನಿ ಅಂತೇಳಿ ಅಷ್ಟೊಂದೆಲ್ಲ ನೀವು ಕೇಳ್ಕೊಂಡು ವಿಶ್ ಮಾಡಿದ್ರಿ ನನಗೆ ಒಳ್ಳೇದಾಗಲಿ, ಆದಷ್ಟು ಜಲ್ದಿ ಆರಾಮಾಗಲಿ ಅಂಥೇಳಿ ಎಲ್ಲರೂ ಕೇಳ್ಕೊಂಡಿದ್ದೀರಿ. ಆದರೆ ಇವರು ಒಬ್ಬರು ಮಾತ್ರ ನನಗಂತೂ ಗೊತ್ತಿಲ್ಲ ರೀ ಇವ್ರೇನ ನಿಜವಾಗ್ಲೂ ಅವ್ರಿಗೇನು ಮನುಷ್ಯತ್ವ ಅದನ್ನೋ ಇಲ್ಲೋ ಗೊತ್ತಿಲ್ಲ. ಯಾಕಂತಂದ್ರೆ ಆ ರೀತಿ ಕಮೆಂಟ್ಸ್ ಹಾಕ್ಯಾರ ಅವರು. ನಾನು ಹೇಳಕತ್ತಿರೋದ ಸುಳ್ಳಂತ್ರಿ, ಅದು ಯೂಸ್ಗೋಸ್ಕರ ಸುಳ್ಳು ಹೇಳಿದ್ದೀನಂತ. ಯೂಸ್ಗೋಸ್ಕರ ನಾನು ಸುಳ್ಳು ಹೇಳೋಂಗಿದ್ದಿದ್ರೆ ನಮ್ಮ ಮನೆಗೆ ಯಾಕೆ ಅಷ್ಟೊಂದು ಬೀಗರು ಬರ್ತಿದ್ದರ್ರಿ. ನನ್ನ ಕೈ ಯಾಕೆ ಆ ರೀತಿ ಆತಿತ್ತು. ಕೈ ಸಮೇತ ತೋರಿಸ್ತೀನಿ ನಾನು ಲೈವ್ ಆಗಿ ಯಾವ ರೀತಿ ಆಗಿತ್ತಂತ. ಅಷ್ಟೊಂದು ಜನ ಎಲ್ಲ ಬೀಗರು ನಮ್ಮ ಮನೆಗೆ ಯಾಕೆ ಬರ್ತಿದ್ರು, ಪ್ರತಿದಿನ ಬೀಗರು ಯಾಕೆ ಬರ್ತಿದ್ರು, ಅಷ್ಟೊಂದು ಕೈಯೆಲ್ಲ ನೋವಾಗಿತ್ತು ನನಗೆ. ಅದ್ರಾಗ ಹಾವಿನ ಗುರ್ತಿರೋ ಅಂಥ ಅದು 2 ಹಲ್ಲುಗಳು ನೆಟ್ಟಿದ್ದು ಹಾವಿನ ಗುರುತು ಸಮೇತ
ವೀಡಿಯೋಸ್ ಒಳಗೆ ಹಾಕಿದ್ನಿ. ಇಷ್ಟೆಲ್ಲ ನೋಡಿದ ಮೇಲೂ ನಾನು ಸುಳ್ಳು ಹೇಳಕತ್ತೀನಂತ ಅವ್ರು ಹೇಳ್ತಾರೆ. ಯಾಕಂತಂದ್ರೆ ಅವ್ರಿಗೇನು ಹೊಟ್ಟೆ ಕಿಚ್ಚದನೋ ಏನದನೋ ಗೊತ್ತಿಲ್ಲ ನನ್ನ ಮೇಲೆ, ಆ ರೀತಿ ಕಮೆಂಟ್ಸ್ ಹಾಕ್ಯಾರವ್ರು. ಅವ್ರ ಕಮೆಂಟ್ಸ್ನ ನಾನು ಈಗ ಸೈಡ್ನಾಗ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಆ ಕಮೆಂಟ್ಸ್ಗಳನ್ನ ನೀವೇ ಓದ್ರಿ. ಅವ್ರು ಒಂದು 3-4 ಕಮೆಂಟ್ ಹಾಕಿದ್ರಿ, ಅದರೊಳಗೆ ನಾನು ಒಂದು 2 ಕಮೆಂಟಿಂದ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡಿದ್ರೆ ಅವ್ರ ಕಮೆಂಟ್ನ ನಾನು ಆವಾಗ ಡಿಲೀಟ್ ಮಾಡಿ ಹಾಕಿಬಿಟ್ಟಿನಿ. ಯಾಕಂದರೆ ನಾನು ಬ್ಯಾಡ್ ಕಮೆಂಟ್ಸ್ಗಳ ಬರ್ತಾವ್ರಿ ಇವಾಗ ಒಂದೊಂದು, ಅವನ್ನ ಡಿಲೀಟ್ ಮಾಡಿ ಹಾಕಿಬಿಡ್ತೀನಿ ನಾನು. ಆದ್ರೆ ಈ ಕಮೆಂಟ್ನು ನಾನು ಮಾತಾಡ್ಬೇಕಂತ ಅಂದ್ಕೊಂಡಿರಲಿಲ್ಲ ರೀ. ಈ ಕಮೆಂಟ್ ಬಗ್ಗೆದಾಗ ಯಾಕೆ ಮಾತಾಡ್ಬೇಕಪ್ಪ ಅಂತ ಅನಿಸ್ತಂತಂದ್ರೆ, ಒಬ್ರದ ನೀವು ಆ ವೀಡಿಯೋಸ್ ನೋಡ್ತೀರಂತಂದ್ಮೇಲೆ ಪೂರ್ತಿಯಾಗಿ ವೀಡಿಯೋಸ್ ನೋಡಿ ಅದ್ರ ಬಗ್ಗೆದಾಗ ತಿಳ್ಕೊಂಡು ಆದಮೇಲೆ ಕಮೆಂಟ್ಸ್ ಹಾಕ್ರಿ. ನಾನು ಯಾವುದೇ ರೀತಿ ಸುಳ್ಳು ಪಳ್ಳು ಹೇಳಕ್ಕೆ ಹೋಗಂಗಿಲ್ಲ. ನಾನು ಇರೋದನ್ನು ಇದ್ದಂಗನ ಹೇಳ್ತೀನಿ, ನಾನು ನಿಜನ ಹೇಳೋದು ನಾನು. ಆದ್ರೆ ಸುಳ್ಳು ಹೇಳ್ತಾ ಇದ್ದೀನಿ ಯೂಸ್ಗೋಸ್ಕರ ಅಂತ ಹೇಳಿದ್ರಲ್ರಿ. ಇಷ್ಟೊಂದು ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಅದ್ರೊಳಗೆ ಇಷ್ಟೊಂದು ಕಷ್ಟಪಟ್ಕೊಂಡು ಅಷ್ಟೊಂದು ನೋವಾದರೂ ನಾನು ವೀಡಿಯೋಸ್ ಮಾಡಿದ್ದೀನಿ ಅಂತಂದ್ರೆ ನಾನು ಯಾವ ರೀತಿ ಸುಳ್ಳು ಹೇಳಿರ್ಬೋದು ಹೇಳ್ರಿ. ನಾನು ಸುಳ್ಳು ಹೇಳಿದ್ರೆ ಇಷ್ಟೆಲ್ಲ ಜನರ ಪ್ರೀತಿ ಸಪೋರ್ಟ್ ನನಗೆ ಗಳಿಸೋಕೆ ಆಗ್ತಿರಲಿಲ್ಲ. ಅವರು ಆ ರೀತಿ ಕಮೆಂಟ್ಸ್ ಹಾಕೋರು ಒಬ್ಬರು ಇರ್ತಾರೆ ಜಗತ್ತೊಳಗೆ. ಆದ್ರೆ ನನ್ನ ಇಷ್ಟಪಡುವಂಥ ಜನ ಇಷ್ಟೊಂದು 67,000 ಆಗಕ್ಕೆ ಬಂದವ್ರಿಗೆ ಸಬ್ಸ್ಕ್ರೈಬರ್ಸ್. 67,000 ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಿ. ನನಗೆ ಒಳ್ಳೆಯದನ್ನ ಬಯಸ್ತೀರಿ, ನಮ್ಮ ಕುಟುಂಬಕ್ಕೆ ಒಳ್ಳೇದು ಬಯಸ್ತೀರಿ. ಪ್ರತಿಯೊಂದು ವಿಷಯದೊಳಗೂ ನೀವು ಭಾಳಷ್ಟು ಸಪೋರ್ಟ್ ಮಾಡ್ತೀರಿ. ಹಾಗಾಗಿ ಇವ್ರ ಬಗ್ಗೆದಾಗ ನನಗೆ ಮಾತಾಡ್ಬೇಕಂತ ಅನಿಸ್ತೀರಿ. ಈಗ ಸೈಡಿಗೆ ಸ್ಕ್ರೀನ್ ಮೇಲೆ ನೋಡ್ರಲ್ರಿ, ಇದಾ ಕಮೆಂಟ್ ನೋಡ್ರಿ, ಒಂದು 4-5 ಕಮೆಂಟ್ಸ್ ಹಾಕಿದ್ರಿ ಇವ್ರು. ಇದೇ ರೀತಿ ನಾನು ಸುಳ್ಳು ಹೇಳಿ ವೀಡಿಯೋಸ್ ಮಾಡ್ತಾಯಿದ್ದೀನಿ, ಆ ರೀತಿ ಎಲ್ಲ ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳಿ ಮೋಸ ಮಾಡೋರ್ದ ವೀಡಿಯೋಸ ಯಾರು ನಂಬಬೇಕು ಅಂತ್ರಿ. ನೀವು ನಂಬಕ್ಕೆ ಹೋಗ್ಬೇಡ್ರಿ, ನಮ್ಮ ವೀಡಿಯೋಸ್ನ ನೋಡೋಕ್ಕೂ ಹೋಗ್ಬೇಡ್ರಿ. ಯಾಕಂತಂದ್ರೆ ನಿಮ್ಗೆ ಇಷ್ಟ ಇರ್ಲಿಕ್ಕಂತಂದ್ರೆ ನೋಡೋದು ಬೇಡ್ರಿ. ನಾನು ಸುಳ್ಳು ಹೇಳಕತ್ತೀನಿ ಅಂತ ಅನ್ಸಂಗಿದ್ರೆ ನೋಡೋದು ಬೇಡ, ಬಿಡೋದು ಬೇಡ ನೀವು. ನನಗೆ ಇಷ್ಟಪಡೋವಂಥ ನನ್ನ ಅಕ್ಕ ತಂಗಿರು, ತಾಯಂದರು, ಅಣ್ಣ ತಮ್ಮಂದರು ಎಲ್ಲರೂ ಅದಾರ. ಅವರ ವೀಡಿಯೋಸ್ ನೋಡಿ ನನಗೆ ಭಾಳಷ್ಟು ಸಪೋರ್ಟ್ ಮಾಡ್ತಾರೆ. ಈ ರೀತಿ ನೀವು ಅರ್ಧಂಬರ್ಧ ವಿಷಯ ತಿಳ್ಕೊಂಡ ಗೊತ್ತಿರ್ಲಾರ್ದ ಈ ರೀತಿ ಕಮೆಂಟ್ಸ್ನ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಈ ರೀತಿ ನಿಜ ಆಗಿದ್ರೂ ಕೂಡ ನಾನು ಸುಳ್ಳು ಹೇಳಿದ್ದೀನಿ ಅಂತ ಹೇಳಿ ನೀವು ಕಮೆಂಟ್ ಹಾಕಿದ್ರಲ್ರಿ, ಅದಕ್ಕೆ ನನಗೆ ಭಾಳ ಬೇಜಾರಲ್ಲಾಗತ್ತಿದ್ದ. ನೀವು ಕಮೆಂಟ್ ಹಾಕ್ರಿ, ಯಾಕಂದ್ರೆ ನಿಮ್ಗೆ ಏನು ಇಷ್ಟ ಆಗ್ತದೆ ಅದನ್ನು ಕಮೆಂಟ್ ಹಾಕ್ತೀರಿ. ಆದ್ರೆ ಇಂಥ ಒಂದು ವಿಷಯದೊಳಗೆ ಇಷ್ಟೊಂದು ದೊಡ್ಡ ವಿಷಯ ನಡೆದ ಇದ್ರೊಳಗೆ ನಾನು ಸುಳ್ಳು ಹೇಳಿದ್ದೀನಿ ಅಂತೇಳಿ ಕಮೆಂಟ್ ಹಾಕಿದ್ರಲ್ರಿ, ಅದರಿಂದ ನನಗೆ ಭಾಳ ಬೇಜಾರಾಯಿತು. ಅದಕ್ಕೆ ನಾನು ರಿಪ್ಲೈ ಕೊಡಬೇಕಾಗಿತ್ತು. ಅದಕ್ಕೆ ನಾನು ರಿಪ್ಲೈ ಕೊಟ್ಟಿದ್ದೀನಿ. ನಾನು ಯಾವುದೇ ರೀತಿ ಸುಳ್ಳು ಹೇಳೋಂಗಿಲ್ಲ, ಏನಿಲ್ಲ, ಇರೋದನ್ನು ಇದ್ದಂಗೆ ಹೇಳಿ ವಿಡಿಯೋಸ್ನ ಮಾಡೋಕ್ಕೆ ನಾನು. ಅದಕ್ಕೆ ಇಷ್ಟೊಂದೆಲ್ಲ ನನಗೆ ಪ್ರೀತಿಸುವಂಥದ್ದು ಜನಕ್ಕೆ ಗೊತ್ತು ನಾನು ಯಾವ ರೀತಿ ವೀಡಿಯೋಸ್ ಮಾಡ್ತೀನಿ ಏನು ಅನ್ನೋದನ್ನು ನಾನು ಹೇಳಬೇಕಾಗಿಲ್ಲ. ಅದಕ್ಕೆ ನಾನು ಅವರೆಲ್ಲರಿಗೂ ನಾನು ಸದಾಕಾಲ ಚಿರಋಣಿಯಾಗಿರ್ತೀನಿ. ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ನಾನು ಸದಾಕಾಲ ಚಿರಋಣಿಯಾಗಿರ್ತೀನಿ. ನೀವು ಇಷ್ಟಪಟ್ಟ ಈ ರೀತಿ ನನ್ನ ಇಲ್ಲಿ ತನಕ ಬೆಳೆಸಿದಿರಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ್ಲಿಂತ ನಾನು ಇಲ್ಲಿ ತನಕ ಬೆಳೆದಿರೋದ್ರಿ. ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ ಸದಾಕಾಲ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತೇಳಿ ನಾನು ಕೇಳ್ಕೊತೀನಿ ರೀ. ಆ ಕಮೆಂಟ್ಸ್ ಹಾಕಿದವ್ರಿಗಂತೂ ನನಗಂತೂ ಭಾಳ ಅಂದ್ರೆ ಭಾಳ ಬೇಜಾರಾಗಿದ್ರಿ ನನಗೆ. ಇನ್ನೊಮ್ಮೆ ಯಾರಿಗೂ ಕೂಡ ಈ ರೀತಿ ಕಮೆಂಟ್ಸ್ನ ಹಾಕಕ್ಕೆ ಹೋಗ್ಬೇಡ್ರಿ ಇಂಥ ಒಂದು ವಿಷಯದಾಗ. ಯಾಕಂದ್ರೆ ಈ ರೀತಿ ಒಂದು ವೀಡಿಯೋಸ್ನ ಅವ್ರು ಹಾಕಿದಾರೆ ಅಂತಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗಿರ್ತದಂತ ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ವೀಡಿಯೋಸ್ನ ಪೂರ್ತಿ ನೋಡ್ಲಾರ್ದ ಅವರಿಗೆ ನೀವು ಸುಳ್ಳು ಹೇಳಿ ವೀಡಿಯೋಸ್ ಹಾಕಿದ್ರಿ, ವ್ಯೂಸ್ಗೋಸ್ಕರ ವೀಡಿಯೋಸ್ ಹಾಕಿದ್ರಿ ಅಂತ ಹೇಳಿ ಈ ರೀತಿ ಎಲ್ಲ ಮಾತಾಡೋಕ್ಕೆ ಹೋಗ್ಬೇಡ್ರಿ. ಪೂರ್ತಿ ವೀಡಿಯೋಸ್ ನೋಡಿ ಆಮೇಲೆ ಕಮೆಂಟ್ಸ್ ಹಾಕ್ರಿ. ಅವ್ರಾಗ ಏನು ಹೇಳಿದಾರೆ ಅಂತಂದ್ರೆ ನನಗೆ ಹಾವು ಕಚ್ಚಿದ ವಿಷಯನ ಸುಳ್ಳು ಅಂತ ಹೇಳಿಬಿಟ್ಟಿದ್ದಾರೆ ರೀ ಅವ್ರು. ನಾನು ಸುಳ್ಳು ಹೇಳಕತ್ತೀನಿ, ಯೂಸ್ಗೋಸ್ಕರ ಈ ರೀತಿ ಮಾಡಿದ್ದೀನಿ, ನೀವು ಹೇಳೋ ಸುಳ್ಳು ಯಾರು ನಂಬಬೇಕು, ನಮಗೆ ನಂಬಿಕೆ ಬರಲಾಗ್ಯದ, ನೀವು ಇಷ್ಟೊಂದು ಆರಾಮಾಗಿದ್ದೀರಿ ಅಂತ ಹೇಳಕತ್ತಾರೆ ರೀ. ಇನ್ನೇನೋ ಪ್ರತಿದಿನ 10 ಗುಂತ ಹಾಸಿಗೆ ಹಾಕೊಂಡು ಕೂತ್ರ ಏನೂ ಆಗಂಗಿಲ್ಲ. ನಾವು ಎಷ್ಟು ಧೈರ್ಯವಾಗಿ ಇದ್ದೇವೆ ಅಂತಂದ್ರೆ ಮನೆಯವರು ಧೈರ್ಯವಾಗಿರ್ತಾರೆ. ನಾವು ಧೈರ್ಯ ಬಿಟ್ಟೇವು ಅಂತಂದ್ರೆ ಮನೆಯವರೆಲ್ಲ ಹಾಸಿಗೆ ಹಾಕ್ಬೇಕಾಗ್ತದೆ. ನೀ ಇಷ್ಟೊಂದು ಇದ್ದೀವಿ ಮತ್ತು ನಿನಗೆ ಹಾವು ಕಚ್ಚಿದಂತ ನಾವು ಹೆಂಗೆ ನಂಬಾಮು ಅಂತೆಲ್ಲ ಮಾತಾಡಕತ್ತಾರೆ ರೀ ಅವ್ರು. ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ನೀವು ಕಮೆಂಟ್ಸ್ ಮುಖಾಂತರ ಅವ್ರಿಗೆ ಎಲ್ಲರೂ ಉತ್ತರ ಕೊಡ್ರಿ ಫ್ರೆಂಡ್ಸ. ನೀವು ಅವ್ರ ಕಮೆಂಟ್ಸ್ಗೆ ನೀವು ಉತ್ತರ ಕೊಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ರೀ. ಅವ್ರು ಹಾಕಿರುವಂಥ ಕಮೆಂಟ್ಸ್ಗೆ ನೀವು ಉತ್ತರ ಕೊಡ್ರಿ ಫ್ರೆಂಡ್ಸ್ ಎಲ್ಲರೂ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ಎಲ್ಲರಿಗೂ ನಮಸ್ಕಾರ ರೀ ಫ್ರೆಂಡ್ಸ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ ಆಶೀರ್ವಾದ ಪ್ರೀತಿ ಸದಾ ಕಾಲ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ರೀ.